ನಮಸ್ಕಾರ ಸ್ನೇಹಿತರೆ, ಸದ್ದು ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಹಳ್ಳಿ ಸ್ಟೈಲಿನ ಹುಣಸೆ ಹುಳಿ ತೊಕ್ಕು ಮಾಡುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಇದಕ್ಕೆ ಮೇನ್ ಬೇಕಾಗಿರುವುದು ಹುಣಸೆಹಣ್ಣು, 3/4 ಕಪ್ಪು ಹುಣಸೆಹಣ್ಣು, ಹಾಗೆ 1 ಸ್ಪೂನು ಬೆಲ್ಲ. ನಿಮಗೆ ಬೆಲ್ಲ ಬೇಕು ಅಂದರೆ ಯೂಸ್ ಮಾಡ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ, ಅಂಗಡಿ ಬೆಲ್ಲನೂ ಯೂಸ್ ಮಾಡ್ಬೋದು. 2 ಕಡ್ಡಿ ಕರಿಬೇವು, ಹಾಗೆ ಮೆಣಸಿನ್ಕಾಯಿ ಹಾಕಿದ್ರೇ ಹುಣಸೆ ಹುಳಿ ತೊಕ್ಕು ಸೂಪರಾಗಿರುತ್ತೆ. ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ 2 ಭಾಗ, ಮಧ್ಯದಲ್ಲಿ 2 ಭಾಗ ಮಾಡ್ಕೊಂಡಿರಬೇಕು. ನಂತರದಲ್ಲಿ ಎಲ್ಲ ಅಡುಗೆಗೆ ಬೇಕಾಗಿರೋ ರೀತಿ ಇದಕ್ಕೂ ಸಹ ಕೊತ್ತಂಬರಿ ಸೊಪ್ಪು ಬೇಕು, 1 ಚಿಟಿಗೆ ಹಿಂಗು, ಹಾಗೆ ಒಗ್ಗರಣೆಗೆ ಬೇಕಾದಂತಹ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, 4 ರಿಂದ 5 ಸ್ಪೂನು ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಫ್ರೆಂಡ್ಸ್, ಈಗ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಹುಣಸೆ ಹಣ್ಣನ್ನು 2-3 ಸರಿ ನೀಟಾಗಿ ತೊಳೆದುಕೊಳ್ಬೇಕು. ಅದಕ್ಕೆ 1 ಗ್ಲಾಸ್ ನೀರು ಹಾಕಿ 5-6 ನಿಮಿಷ ನೆನೆಬಿಡಬೇಕು. ಇದೇ ಸಮಯದಲ್ಲಿ ನಾವು ಸ್ಟವ್ ಹಚ್ಕೊಂಡು ಒಂದು ಚಿಕ್ಕ ಪಾತ್ರೆಯನ್ನು ಇಡಬೇಕು. ನಂತರ ಅದಕ್ಕೆ 1 ಲೋಟ ಅಥವಾ 2 ಲೋಟ ನೀರು ಹಾಕಬೇಕು. ನಂತರದಲ್ಲಿ ನಾವೇನು ಮೆಣಸಿನ್ಕಾಯಿ ಆಗಲೇ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಆ ರೀತಿ ಭಾಗ ಮಾಡಿ ಅದಕ್ಕೆ ಮೆಣಸಿನ್ಕಾಯಿನ ತೊಳೆದು ಇದರೊಳಗೆ ಹಾಕಬೇಕು. ಇದರೊಳಗೆ ಹಾಕಿದ ನಂತರದಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದ ನಂತರದಲ್ಲಿ ಒಂದು ಪ್ಲೇಟ್ ಮುಚ್ಚಿ ಒಂದು 5 ರಿಂದ 8-10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ಥರ ಕಲರ್ ಬರಬೇಕು. ಈ ಥರ ಕಲರ್ ಬರೋವರೆಗೂ ಬೇಯಿಸ್ಬೇಕು. ಈ ಥರ ಬ್ರೌನ್ ಕಲರ್ ರೀತಿ ಬರೋ ರೀತಿ ಬೇಯಿಸ್ಬೇಕು. ನಂತರ ಅದನ್ನು ಚೆನ್ನಾಗಿ ನೀರೆಲ್ಲ ಬೇಯಿಸಿದ್ದು ತೆಗೆದುಕೊಂಡು ಮಡಗಬೇಕು. ನಂತರ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಕ್ಕಬೇಕು. ನಂತರ ಅದಕ್ಕೆ 4-5 ಸ್ಪೂನು ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾಯ್ದ ನಂತರ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿ ಚಟಪಟ ಸಿಡ್ಕೋಬೇಕು. ನಂತರ ಆಗಲೇ ಬೆಳ್ಳುಳ್ಳಿ ತೋರಿಸಿದ್ನಲ್ಲ, ಅಷ್ಟು 1 ರಿಂದ 2 ಬೆಳ್ಳುಳ್ಳಿ ಗೆಡ್ಡೆನ ಸುಲಿದು ಅದಕ್ಕೆ ಹಾಕಬೇಕು. ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಹುರ್ಕೋಬೇಕು. ಹಿಂಗೆ 1-2 ನಿಮಿಷ ಹುರಿದಿದ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಕರಿಬೇವು, ಆವಾಗಲೇ ತೋರಿಸಿದ್ನಲ್ಲ 2 ಕಡ್ಡಿ ಕರಿಬೇವನ್ನು ಹಾಕಿ ಅದನ್ನು ಸ್ವಲ್ಪ ಹುರ್ಕೋಬೇಕು. ನಂತರ ಆವಾಗಲೇ ಏನು ತೆಗೆದುಕೊಂಡು ಇಟ್ಕೊಂಡಿದ್ವಿ ಬಸ್ಕೊಂಡು ಅದನ್ನು ಮೆಣಸಿನ್ಕಾಯಿನ ಹಾಕಿ ಸೇರಿಸಿ ಅದನ್ನು ಸಹ ಒಂದು 5 ನಿಮಿಷ, ಹೀಗೆ ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ 5 ನಿಮಿಷ ಹುರ್ಕೋಬೇಕು. ಈ 5 ನಿಮಿಷ ಹುರಿದ ನಂತರ ಏನು ಆವಾಗಲೇ ನಾವು 5 ನಿಮಿಷ ಹುಣಸೆ ಹಣ್ಣನ್ನ ನೆನೆ ಬಿಡಲು ಇಟ್ಟಿದ್ವು, ಅದನ್ನು ತೆಗೆದುಕೊಂಡು ಈ ರೀತಿ ಹಾಕಬೇಕು. ಇದನ್ನು ಸೋಸ್ಬಿಟ್ಟು ಬೇಕಿದ್ರೂ ಹಾಕ್ಬೋದು, ಇಲ್ಲ ಹಾಗೆ ಹಾಕಿದ್ರೂ ನಡೀತೆ. ನಮಗೀಗೆ ಹಾಕಿ ಅಭ್ಯಾಸ, ಮತ್ತು ಈಗ ಹಾಕಿದ್ರೇ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ನಮಗೆ ಹಾಕ್ತಾಯಿದ್ದೀನಿ. ಅದನ್ನು ಸಹ ಒಂದು 5 ನಿಮಿಷ ಚೆನ್ನಾಗಿ ಹುರಿಬೇಕು. 5 ನಿಮಿಷ ಹುರಿದ ನಂತರ ಈ ಸಮಯದಲ್ಲಿ ನಾವು 1 ಚಿಟಿಕೆ, ಈ ವಿಡಿಯೋದಲ್ಲಿ ತೋರಿಸಿರುವಾಗೆ 1 ಚಿಟಿಕೆ ಹಿಂಗೆ ಹಾಕಬೇಕು. ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, 1 ಚಿಟಿಕೆ ಮಾತ್ರ ಹಾಕಬೇಕು. ನಂತರ ಬೆಲ್ಲ ನೀವು ಆಗಲೇ ಹೇಳ್ದಂಗೆ ಒಬ್ರು ಇಷ್ಟಪಡ್ತಾರೆ, ಒಬ್ರು ಇಷ್ಟಪಡೋದಿಲ್ಲ. ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 1 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ನಂತರದಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ, ಈಗ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು 2-3 ಸರಿ ಈ ಥರ ಆಡಿಸಿ, ನಂತರದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಬೇಕು. ಅಂದರೆ 1 ಗ್ಲಾಸು 1.5 ಗ್ಲಾಸ್ ನೀರನ್ನು ಸೇರಿಸ್ಬಿಟ್ಟು ನಂತರದಲ್ಲಿ ಈ ಹುಳಿ ಏನಿರುತ್ತೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ನಂತರ ಅದನ್ನು ಒಂದು ಕುದಿ ಬರೋವರೆಗೂ ಮುಚ್ಚಬೇಕು. ಈ ಮುಚ್ಚಿದ ನಂತರ ಒಂದು 5 ನಿಮಿಷ ತೆಗೆದು ಬಿಡಿ. ನಂತರದಲ್ಲಿ ತೆಗೆದು ನೋಡಿ, 5 ನಿಮಿಷ ಆದಮೇಲೆ ನಂತರ ತೆಗೆದು ನೋಡಿದಾಗ ಈ ರೀತಿ ಆಗಿರುತ್ತೆ. ಈ ರೀತಿ ಆದರೆ ಹುಣಸೆ ಹುಳಿ ತೊಕ್ಕು ರೆಡಿಯಾಗಿರುತ್ತೆ. ಈ ಹುಣಸೆ ಹುಳಿ ತೊಕ್ಕು ಈ ರೀತಿ ಬಂದ ನಂತರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ನ ಆಫ್ ಮಾಡಬೇಕು. ಇಷ್ಟೇ, 5-10 ನಿಮಿಷದಲ್ಲಿ ರೆಡಿಯಾಗುವಂತಹ ಹುಣಸೆ ಹುಳಿ ತೊಕ್ಕು ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಮತ್ತು ರಾಗಿ ರೊಟ್ಟಿಗೆ ವೆರಿ ಸ್ಪೆಷಲ್ಲಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಹುಣಸೆ ಹುಳಿ ತೊಕ್ಕು ಮಾಡೋದನ್ನು ನೀವು ಮನೇಲಿ ಟ್ರೈ ಮಾಡಿ, ಮತ್ತು ಹೆಂಗಿತ್ತಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ, ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.